ಆ್ಯಕ್ಚುಲಿ ನನ್ನ ಬುಕ್ ಬಗ್ಗೆ ಎರಡು ಮಾತಾಡಬೇಕು ಅಂದರೆ ಸೈಕಾಲಜಿ ಆಫ್ ಕ್ರಿಕೆಟ್ ಅಂದರೆ ಇದು ಮಾನಸಿಕವಾದಂಥ ಒಂದು ವಿಷಯದ ಬಗ್ಗೆ ಒಂದು ಬರವಣಿಗೆ ಇದು. ಈ ಕೋವಿಡ್ ಸಮಯ ಬಂದಾಗ ಸಾಕಷ್ಟು ನಾವು ಬಂದು ದೊಡ್ಡ ದೊಡ್ಡ ಪ್ಲೇಯರ್ಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಬಂದು ಆಚೆ ಕಡೆ ಬಂದು ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ರಾಬಿನ್ ಉತ್ತಪ್ಪ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವ್ರು ಮಾತಾಡಿದ್ರು. ಇದ್ರ ಹಿಂದೆ ನೋಡಿದ್ರೆ ನೀವು ಗ್ರೇಮ್ ಥಾಪ್ ಇಂಗ್ಲೆಂಡ್ ಕ್ರಿಕೆಟರ್ ಬಂದು ಸೂಯಿಸೈಡ್ ಮಾಡಿಕೊಂಡ್ರು ಡಿಪ್ರೆಷನಲ್ಲಿ. ಮಾರ್ಕಸ್ ಟೆಸ್ಕಾತಿಕ್ ಸಾಕಷ್ಟು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಹಾಗಾಗಿ ಮನೆತನದಲ್ಲಿ ಯಾವ ಥರ ಅಂದರೆ ನನಗೇನೋ ಒತ್ತಡ ಇದೆ ಮಾನಸಿಕವಾಗಿ ಅಂದರೆ ಜನ ನಾರ್ಮಲಿ ಹೇಳೋದೇನು ಅಂದರೆ ಅವ್ನಿಗೇನೋ ಸರಿ ಇಲ್ಲಪ್ಪ ತಲೆ ಅನ್ನೋ ಥರ ಅಂತ. ಸೊ ಇದು 4 ಗೋಡೆಗಳ ಮಧ್ಯೆನೇ ಬಂದು ಮಾತಾಡಿ ಈ ವಿಷಯ ಚರ್ಚೆ ಮಾಡ್ತಾಯಿದ್ರು. ಬಟ್ ಈಗ ಈ ಕೋವಿಡ್ ಆದ ನಂತರ ಸ್ಟ್ರೆಸ್ ಅನ್ನೋದು ಎಷ್ಟಿದೆ ಪ್ಲೇಯರ್ಸ್ಗೆ ಅನ್ನೋದು ಗೊತ್ತಾಗಿ ಸಾಕಷ್ಟು ಜನ ಬರೀ ಕ್ರಿಕೆಟಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಅಥ್ಲೀಟ್ಸ್ ಕೂಡ ಈಗ ಬಂದು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕ್ರಿಕೆಟ್ ಅಂತ ಆಟ ನಾವು ಬರ್ತಿರೋ ಕ್ರಿಕೆಟ್ ಬಗ್ಗೆ ಬರೀ ಒಂದು ಫಿಸಿಕಲ್ ಸ್ಕಿಲ್ ಸೆಟ್ ಗೇಮ್ ಅಲ್ಲ, ಬಿಟ್ವೀನ್ ದ ಇಯರ್ಸ್ ಈ ಆಟ ಆಡೋದು ಅಂತಾರೆ. ಅಂದರೆ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ರಲ್ಲಿ ಹೇಳುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ಒಂದು ಸಮಸ್ಯೆ ಒಂದು ಏನೇಳೋದು ಆನೆಸ್ಟ್ ಒಂದು ಟ್ರೈ ಮಾಡಿದ್ದೀವಿ ನಾವು. ಸಣ್ಣ ಪುಸ್ತಕ ಹ್ಯಾಂಡ್ ಬುಕ್ ಅಂತ ಏನಕ್ಕೆ ಹೇಳಿದ್ದೀವಿ ಅಂತ, ಬರೀ ಇದರಲ್ಲಿ ಸಮಸ್ಯೆಗಳ ಬಗ್ಗೆ ಮಾತ್ರ ನಾವು ಬರೆದಿಲ್ಲ. ಜನ ಈ ಪುಸ್ತಕ ಕೊಂಡ್ಕೊಂಡು ನೋಡಿದ್ರೆ ಅವರಿಗೆ ಇದರಲ್ಲಿ ಏನು ಸೊಲ್ಯೂಷನ್ ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ಈ ಥರ ಒಂದು ಪ್ರಯತ್ನ ಮಾಡಿ ತಂದಿದ್ದೀವಿ ಆಚೆ. ಸೊ ಮಿಕ್ಕಿದ್ದು ಜನ ಇದನ್ನು ಯಾವ ಥರ ತೊಗೊಂಡು ಓದಿ ಎಂಬ್ರೇಸ್ ಮಾಡ್ತಾರೆ ಅನ್ನೋದು ನೋಡಬೇಕು. ಥ್ಯಾಂಕ್ ಯು. ನಾನು ಆಗಲೇ ಹೇಳಿದಾಗೆ ಇದೊಂದು ಆಸ್ಪೆಕ್ಟು ತುಂಬ ನೆಗ್ಲೆಕ್ಟ್ ಆಗಿದೆ ಎಲ್ಲ ಸ್ಪೋರ್ಟ್ಸಲ್ಲೂ, ಕ್ರಿಕೆಟಲ್ಲಿ ಮೊದಲುಗೊಂಡು. ನೋಡಿ ಏನಾಗುತ್ತೆ, ಎಲ್ಲರೂ ಏನು ತಿಳ್ಕೊಳ್ತಾರೆ, ನಮ್ಮ ದೇಹನೇ ಆಟ ಆಡುತ್ತೆ, ಕೈ ಕಾಲ ಅದಷ್ಟು ತಾನೇ ಮೂವ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅದು ಶುದ್ಧ ತಪ್ಪು. ಯಾಕೆಂದರೆ ಎಲ್ಲ ಸಿಗ್ನಲ್ಸು ಬ್ರೈನಿಂದ ಬರಬೇಕು. ನಾವು ಅದನ್ನು ತನ್ನಷ್ಟು ಅದ್ರ ಕೆಲಸ ಅದನ್ನು ಮಾಡೋಕ್ಕೆ ಬಿಟ್ಟರೆ ಭಾಳ ಚೆನ್ನಾಗಿ ಮಾಡುತ್ತೆ. ನಾವು ಅದರ ಅಡ್ಡ ಬರ್ತೀವಿ. ಹೇಗೆ ಅಡ್ಡ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಿಂದ ಕಾನ್ಷಿಯಸ್ ಇಂಟರ್ಫಿಯರೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಮನಸ್ಸು ಯಾವಾಗ ಬರುತ್ತೋ ಥಾಟ್ಸ್, ಅದರಲ್ಲೂ ನಕಾರಾತ್ಮಕ ಚಿಂತನೆಗಳು, ಆ ನೆಗೆಟಿವ್ ಥಾಟ್ಸ್ ಯಾವಾಗ ಬರುತ್ತೋ ನಮ್ಮ ಪರ್ಫಾರ್ಮೆನ್ಸು ಹಾಳಾಗೋಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ಈ ಪ್ರತಿಯೊಂದು ಕ್ರೀಡಾಪಟು, ಅದರಲ್ಲೂ ಕ್ರಿಕೆಟರ್ ಅಂದರೆ ಒಬ್ಬ ಬ್ಯಾಟ್ಸ್ಮನ್ಗೆ ಒಂದೇ ಬಾಲ್ ಗೇಮ್ ಅದು. ಸೊ ಅವನ ಆಲೋಚನೆ, ಮನಸ್ಥಿತಿ, ಅವನು ಏನು ತನ್ನ ಜೊತೆ ತಾನು ಮಾತಾಡ್ಕೊಳ್ತಾನೆ ಅದು ಶುದ್ಧವಾಗಿರಬೇಕು, ಸಕಾರಾತ್ಮಕವಾಗಿರಬೇಕು. ಆಮೇಲೆ ಅದು ಭಾಳ ಮುಖ್ಯ. ಅವನ ತಲೆಯೊಳಗೆ ಏನು ನಡೆಯುತ್ತೆ ಅದು ಭಾಳ ಮುಖ್ಯ ಅವನ ಪರ್ಫಾರ್ಮೆನ್ಸಲ್ಲಿ. ಅವರು ಒತ್ತಡ ಮಾಡಿಕೊಂಡು ತಮ್ಮ ಕಾರ್ಯಾಚರಣೆಗೆ ತಾವೇ ಅಡ್ಡಿ ಬರ್ತಾರೆ. ಆವಾಗ ಏನಾಗುತ್ತೆ, ಮೈ ಭಾರೈಸುತ್ತೆ, ತಲೆಯಲ್ಲಿ ಆಲೋಚನೆಗಳು ಕರೆಕ್ಟಾಗಿ ಬರಲ್ಲ, ಲಾಜಿಕಲ್ ಥಿಂಕಿಂಗ್ ಬರಲ್ಲ, ಬೆವರುತ್ತೆ, ಹಲವಾರು ಫಿಸಿಕಲ್ ಸಿಂಪ್ಟಮ್ಸ್ ಆಗುತ್ತೆ. ಅವಾಗ ಆಟ ಪರ್ಫಾರ್ಮೆನ್ಸ್ ಕೂಡ ಕೆಳಗೆ ಬರುತ್ತೆ. ಸೊ ಒಟ್ಟಾರೆ ಇದು ಯಾಕೆ ಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿವಸ ಕ್ರಿಕೆಟರ್ಸು ಕೂಡ ಈಗ ಮಾತಾಡ್ತಿದ್ರು 100 ಓವರ್ ಗೇಮ್, T10, ಆಮೇಲೆ ಅರ್ನಿಂಗಿಗೆ ಭಾಳ ಇಂಪಾರ್ಟೆನ್ಸ್ ಬಂದಿದೆ. ತುಂಬ ಜನ ಕ್ರಿಕೆಟರ್ಸ್ ಬರ್ತಾಯಿದ್ದಾರೆ ಸ್ಪೋರ್ಟಲ್ಲಿ, ಒಂದು ಹೆಸರು ಮಾಡಬೇಕು, ಕೀರ್ತಿ ಗಳಿಸ್ಬೇಕು, ಹಣ ಮಾಡಬೇಕು ಅಂತ. ಆವಾಗ ಏನಾಗುತ್ತೆ, ಅದು ಜೊತೆಲೇ ಒತ್ತಡ ಕೂಡ ಹಿಂಬಾಲಿಸುತ್ತೆ. ಸೊ ಇವಾಗ ತುಂಬ ಅವಶ್ಯಕತೆ, ಮೊದಲು ಇದ್ದಿದ್ದಕ್ಕಿಂತ ಇವಾಗ ಅವಶ್ಯಕತೆ ಇದೆ. ಈಗ ನಮ್ಮಲ್ಲಿ ತುಂಬ ಸೀನಿಯರ್ಸ್ ನೋಡಿದ್ವಿ, W ರಾಮನ್ ನೋಡಿದ್ವಿ, ಸುಧಾಕರ್ ರಾವ್ ನೋಡಿದ್ವಿ, ಇವರೆಲ್ಲ ಭಾರತಕ್ಕೆ ಆಡಿದವರು. ಅವಾಗೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಿದ್ರು ಅವರು. ಇದೆಲ್ಲ ಯಾಕೆ ಬೇಕಿತ್ತು, ಅನುಭವನೇ ಜೀವನನೇ ನಮ್ಗೆ ಇದೆಲ್ಲ ಕಲಿಸತ್ತೆ ಅಂತಿದ್ರು. ಆದರೆ ಇವತ್ತು ಅವ್ರು ಆ ಲೆವೆಲ್ಗೆ ಹೋಗೋದಕ್ಕೆ ಮುಂಚೆನೇ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ವಿಷಯಗಳನ್ನ ನಾನು ಅನುಭವಿಸಿ ಮುಂದಕ್ಕೆ ಹೋಗ್ತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ಯಾರು ತಿಳ್ಕೊಂಡಿರ್ತಾರೋ ಅವರು ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ. ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ನಿಷ್ಠೆಯಿಂದ ಒಂದು ಪ್ರಯತ್ನ ಮಾಡಿದ್ದೀವಿ ನಾವು ಈ ಪುಸ್ತಕದಲ್ಲಿ. ಚಿಕ್ಕ ಪುಸ್ತಕ. ಸೊ ಎಷ್ಟು ಬೇಕೋ ಚಿಕ್ಕದಾಗಿ ಟು ದ ಪಾಯಿಂಟ್. ಒತ್ತಡ ಆಗ್ತಿದೆ ಏನು ಮಾಡಬೇಕು, ಆತ್ಮವಿಶ್ವಾಸ ಕಮ್ಮಿಯಾಗಿದೆ ಏನು ಮಾಡಬೇಕು, ಅಂತರ್ಪ್ರೇರಣೆ ಹೊರಟೋಗ್ತಿದೆ ಏನು ಮಾಡಬೇಕು, ಅದಕ್ಕೆಲ್ಲ ಈ ಪುಸ್ತಕದಲ್ಲಿ ವಿವರಣೆ ಆಗಿ ಒಂಥರ ಸೊಲ್ಯೂಷನ್ಸ್ ಇದೆ. ಅದನ್ನು ಎನಿ ಟೈಮ್ ನಾನೇನು ಹೇಳ್ತೀನಿ, ಒಬ್ಬ ಕ್ರಿಕೆಟರ್ ಅವ್ನ ಕಿಟ್ಟಲ್ಲಿ ಎಲ್ಲ ಇಟ್ಕೊಂಡಿರ್ತಾನೆ, ಒಂದು ಮಿಸ್ಸಿಂಗ್ ಇರುತ್ತೆ. ಇವಾಗ ಇದು ಒಂದು ಅಂಶ ಯಾವಾಗಲೂ ಅವ್ನ ಕಿಟ್ಟಲ್ಲಿ ಇರಬೇಕು. ಈ ಕಿಟ್ಟಲ್ಲಿ ಇದ್ದಾಗ ಅಂದರೆ ಅರ್ಥ ಏನು ಅಂದರೆ ಅವನ ಜೊತೆಯಲ್ಲಿ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರತಿನಿತ್ಯ ಅವರ ತಲೆ ಒಳಗೆ ಏನೇನು ಆಲೋಚನೆಗಳು ಹೋಗ್ತಿರುತ್ತೆ ಅವರಿಗೆ ಗೊತ್ತು. ಸೊ ಎಲ್ಲ ವಿಚಾರಗಳನ್ನೂ ಅಡ್ರೆಸ್ ಮಾಡಿದ್ವಿ ನಾವು. ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಹಿಂದೆ ಉಳಿದೈತು. ಈಗ ಇದಕ್ಕೊಂದು ಇದು ಸಿಕ್ಕಿದೆ. ಮುಂದಕ್ಕೆ ಇದಂಗೆ ಬೆಳಿಬೇಕು, ತುಂಬ ಅವಶ್ಯಕತೆ ಇದೆ ಇದ್ರ ಬಗ್ಗೆ. ಸೊ ಮುಂದೆ ಹೀಗೆ ನಮ್ಮ ಮುಂದೆ ಬರೋರು ಕೂಡ ಈ ವಿಚಾರದಲ್ಲೂ ಕೂಡ ಒಂದು ಸಹಾಯ ನೀಡ್ತಾರೆ ಕ್ರೀಡಾಪಟುಗಳಿಗೆ, ಕ್ರಿಕೆಟರ್ಗಳಿಗೆ ಅಂತ ನಾನು ಭಾವಿಸ್ತೀನಿ.